ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. 2 ಸ್ಪೂನ್ ಹುರಿದಿರೋ ಕಡಲೆ ಬೀಜ ಹಾಕೋತೀನಿ. ಇದಕ್ಕೇನು ಜಾಸ್ತಿ ಹಾಕೋಬಾರ್ದು, 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅರಿಶಿನ, ಇಷ್ಟನ್ನು ತರ್ತರಿಯಾಗಿ ರುಬ್ಕೋತೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ ಪಲ್ಯ ಅಂತ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಹೀರೆಕಾಯಿ ಹಾಕೋತಾ ಇದ್ದೀನಿ. ಈ ಪಲ್ಯ ತುಂಬ ಈಸಿ, ತುಂಬ ಐಟಮ್ಗಳೇನಿಲ್ಲ. ಒಂದು 3-4 ಐಟಮಲ್ಲೇ ಪಲ್ಯ ರೆಡಿ ಆಗುತ್ತೆ. ಅಷ್ಟೇ ಟೇಸ್ಟಾಗೂ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇದಕ್ಕೊಂದು ಅರ್ಧ ಸ್ಪೂನು ಧನಿಯಾ ಹಾಕೋತಾ ಇದ್ದೀನಿ, ಧನಿಯಾ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕ್ತೀನಿ. ಸ್ವಲ್ಪ ನೀರು ಹಾಕೋತೀನಿ. ಈ ಜಾರಲ್ಲಿ ರುಬ್ಕೊಂಡಿದ್ನಲ್ಲ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ, ಎಷ್ಟು ಬೇಕಷ್ಟು. ಸ್ವಲ್ಪ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಹೀರೆಕಾಯಿ ಪಲ್ಯದ ಜೊತೆಗೆ ಚಪಾತಿ ಮಾಡ್ಕೋತಾ ಇದ್ದೀನಿ. ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಳಕೆ ಕಾಳು ಕಟ್ಟಿದೆ, ಹುಳಿ ಕಾಳು ಮತ್ತು ಹೆಸರು ಕಾಳು, ಅದನ್ನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ದೊಡ್ಡ ಕುಕ್ಕರಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು, ಈಗ ಈರುಳ್ಳಿ ಕರಿಬೇವು ಫ್ರೈ ಆದಮೇಲೆ ಟೊಮೊಟೊ ಅರ್ಧ ಹಾಕೋತೀನಿ. ಇದರಲ್ಲಿ ಅರ್ಧ ರುಬ್ಬಕ್ಕೆ ಇಟ್ಕೊತೀನಿ. ಮೊಳಕೆ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ಈ ಕಾಳೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ನಾನು ರುಬ್ಬಕ್ಕೆ ರೆಡಿ ಮಾಡ್ಕೊತೀನಿ. ಕಾಯಿ ತುರಿ, ಈರುಳ್ಳಿ,
ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, 4 ಸ್ಪೂನ್ ಖಾರದ ಪುಡಿ, ಮನೆ ಸಾಂಬಾರು ಪುಡಿ, ಸ್ವಲ್ಪ ನೀರು ಹಾಕೋತೀನಿ. ಇದು ಸಾಂಬಾರಿಗೆ ರುಬ್ಕೋತಾ ಇರೋದು. ಸಾಂಬಾರಿಗೆ ಈ ಥರ ರುಬ್ಕೊಂಡಿದ್ದೀನಿ. ಈಗ ಮೊಳಕೆ ಕಾಳು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಆದಷ್ಟು ಚೆನ್ನಾಗಿ ಎಣ್ಣೆಲೇ ಈ ಮೊಳಕೆ ಕಾಳುಗಳನ್ನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೊನ್ನೆ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಎರಡೂ ಕೂಡ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ಪುಡಿನ ಒಂದು 1/4 ಚಮಚ ಹಾಕೋತೀನಿ. ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ, ಹಾಗಾಗಿ ಒಂದು 1/4 ಸ್ಪೂನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಇದಕ್ಕೆ. ಈ ಮಸಾಲೆನೂ ಕೂಡ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ನಾವು ಈ ಮೊಳಕೆ ಕಾಳು ಸಾಂಬಾರ್ದು ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣೀರು ಹಾಕೊಳ್ಳೋದು ಬೇಡ. ಈ ಥರ ಬಿಸಿನೀರು ಕಾಯಿಸ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತಣ್ಣೀರು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಮೊಳಕೆ ಕಾಳು ಫ್ರೈ ಆದಮೇಲೆ ಈ ಥರ ಬಿಸಿನೀರು ಕಾಯಿಸ್ಕೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಜಾರ್ನಲ್ಲೆಲ್ಲ ಮಸಾಲೆ ಎಲ್ಲ ಮೆತ್ಕೊಂಡಿರ್ತಲ್ಲ, ಸ್ವಲ್ಪ ಅದ್ರ ಮೇಲೆ ಬಿಸಿನೀರೆಲ್ಲ ಹಾಕೋತಾ ಇದ್ದೀನಿ ಜಾರ್ಗೆ. ಸಾಂಬಾರಿಗೆ ಇನ್ನು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊತೀನಿ. ಮೊದಲೇ ಕಾಳೆಲ್ಲ ಫ್ರೈ ಮಾಡುವಾಗ ಉಪ್ಪು ಹಾಕಿದೆ. ಇವಾಗ ಸ್ವಲ್ಪ ಹಾಕೋತೀನಿ, ನೋಡ್ಕೊಂಡು ಬೇಕಾದ್ರೆ ಹಾಕೋಬೋದು. ಆಮೇಲೆ ಸಾಂಬಾರು ಮಳ್ತಾ ಇದೆ. ಈಗ 1-2 ವಿಷಲ್ ಬರ್ಸ್ಕೊಳ್ಳೋಣ. ಮೊನ್ನೆ ಬೆಣ್ಣೆ ತೆಗೆದು ಇಟ್ಕೊಂಡಿದ್ನಲ್ಲ, ತುಪ್ಪ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ತುಪ್ಪನ ನಾನು ದೇವರಿಗೆ ಬಳಸ್ಕೊಳ್ಳೋದಕ್ಕೆ ತಯಾರು ಮಾಡ್ಕೋತಾ ಇದ್ದೀನಿ. ದೇವರ ದೀಪಕ್ಕೆ ತುಪ್ಪ ಬಳಸೋದ್ರಿಂದ ಇದಕ್ಕೆ ಜವಾದು ಪೌಡ್ರು ಅಂತ ಸಿಗುತ್ತೆ ಗದ್ಗೆ ಅಂಗಡಿಲೆಲ್ಲ. ಇದನ್ನು ಒಂದು ಚಿಟಿಕೆ ಹಾಕೋತಾ ಇದ್ದೀನಿ ತುಪ್ಪದ ಒಳಗಡೆ. ಮತ್ತು ಪಚ್ಚಕರ್ಪೂರ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಪಚ್ಚಕರ್ಪೂರ ಇಲ್ಲ ಅಂತಂದರೆ ಮಾಮೂಲಿ ಮನೆ ದೇವ್ರಿಗೆ ಹಚ್ತೀವಲ್ಲ ಕರ್ಪೂರ, ಅದನ್ನೇ ಉಪಯೋಗಿಸ್ಕೋಬೋದು. ನಮ್ಮ ಅಕ್ಕನ ಮಗಳು ಊರಿಂದ ಬಂದಿದ್ದಾಳೆ ಅಂತ ಹೇಳಿದ್ನಲ್ಲ, ಅವಳು ಮತ್ತೆ ರಿಟರ್ನ್ ಊರಿಗೆ ಹೋಗ್ತೀನಿ ಅಂತಿದ್ಲು. ಅವಳಿಗೆ ಏನಾರು ತಂದ್ಕೊಡೋಣ ಡ್ರೆಸ್ ಏನಾದರೂ ಅಂತ ಚಿಕ್ಕಪೇಟೆಗೆ ಹೊರಟೆ. ನಾನು ನನ್ನ ಫ್ರೆಂಡು ಇಬ್ಬರು ಹೊರಟ್ವಿ. ನಮಗೆ ಮೆಟ್ರೋದಲ್ಲಿ ಹೋದರೆ ತುಂಬ ಹತ್ರ ಆಗುತ್ತೆ ಚಿಕ್ಕಪೇಟೆ, ಹಾಗಾಗಿ ಮೆಟ್ರೋದಲ್ಲೇ ಹೋದೆ. ಇವ್ರ ಅಂಗಡಿನಲ್ಲಿ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಚಿಕ್ಕ ಅಂಗಡಿ ಹಂಗೆ ಕಾಣುತ್ತೆ, ಬಟ್ ಕಲೆಕ್ಷನ್ಸ್ ತುಂಬ ಇರುತ್ತೆ. ರೀಸನಬಲ್ ಪ್ರೈಸ್ಗೂ ಸಿಗುತ್ತೆ. ಎಲ್ಲ ಥರದ್ದು ಡೈಲಿ ವೇರ್, ಆಫೀಸ್ ವೇರ್, ಪಾರ್ಟಿ ವೇರ್ 3 ಥರನೂ ಸಿಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವ್ರ ಅಡ್ರೆಸ್ಸು, ಫೋನ್ ನಂಬರ್ ಹಾಕಿರ್ತೀನಿ, ಬೇಕಾದರೆ ತೊಗೊಳ್ಳಿ. ತೊಗೊಂಬಂದಿದ್ದೀನಿ ನಮ್ಮ ಅಕ್ಕನ ಮಗಳಿಗೆ ಮತ್ತು ನಮ್ಮ ಪಾಪುಗೆ. ಯಾವ ಥರ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಲ್ಯಾವೆಂಡರ್ ಕಲರಲ್ಲಿ. ಇದಕ್ಕೆ ವೈಟ್ ಕಲರ್ದು ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಇದು ಲಕ್ಕಿ ಥರ ಎಲ್ಲ ಇಲ್ಲ. ಅವಳು ಮಗು ಎತ್ಕೊಳ್ಳೋದ್ರಿಂದ ಲಕ್ಕಿ ಥರ ತಂದರೆ ಅವಳಿಗೆ ಚುಚ್ಚುತ್ತೆ ಮಗುಗೆ ಅಂತ ನಾನು ತಂದಿಲ್ಲ ಆ ಥರ. ಇದು ನಮ್ಮ ಪಾಪುಗೆ ತಂದಿದ್ದ ಡ್ರೆಸ್ಸು. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.